ಅಬ್ಬ ಇಲ್ಲ. ಈಗ ಇವರಿಬ್ರು ಶ್ರಾವಣಿ ಮತ್ತೆ ಕಾರ್ತಿಕೇಯ ಜಗಳ ಆಡೋದನ್ನ ನಾನು ಒಬ್ಬಳೇ ನೋಡಿದರೆ ಅಷ್ಟೊಂದು ಮಜಾ ಇರಲ್ಲ. ಆದರೆ ವಿಜಯಾಂಬಿಕಾ ಮೇಡಮ್ಮಿಗೆ ತೋರಿಸಿದ್ರೆ ಸಿಕ್ಕಾಪಟ್ಟೆ ಎಫೆಕ್ಟ್ ಇರುತ್ತೆ. ಅವ್ರಿಗೀಗಲೇ ಒಂದು ಕಾಲ್ ಮಾಡಿಬಿಟ್ಟು ತೋರಿಸ್ತೀನಿ. ಹೊಸ ಫೋನು ನಂದೆ. ಹಾಲು ಮಾರೋಳು. ಹೇಳು ಕಾಂತಮ್ಮ, ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡಿದೆ? ನೋಡು, ನಾನೇನೋ ತಲೆ ಬಿಸಿಯಲ್ಲಿದ್ದೀನಿ. ಏನೇ ಇದ್ರು ಬೆಳಗ್ಗೆ ಮಾತಾಡು. ಫೋನ್ ಇಡೀಗ. ಅಯ್ಯೋ ಮೇಡಮ್ರೇ, ನಿಮ್ ತಲೆ ಬಿಸಿ ಎಲ್ಲ ಹೋಗಿ ತಂಪಾಗ್ಬಿಡುತ್ತೆ. ಇಲ್ಲಿ ಬಿಸಿ ಬಿಸಿ ಜಗಳ ಶುರುವಾಗುತ್ತೆ. ಜಗಳನ? ಏನ್ ಹೇಳ್ತಿದ್ಯಾ? ಹೌದು ಮೇಡಮ್ರೇ, ಅವರಿಬ್ರು ಮಧ್ಯೆ ಪಕ್ಕಾ ಜಗಳ ಆಗುತ್ತೆ. ಅವರಿಬ್ರು ಆ ಪ್ರೇಮ ಪತ್ರ ಇಟ್ಕೊಂಡು ಕಿತ್ತಾಡ್ತಾರೆ. ಅವರಿಬ್ರು ಮಧ್ಯೆ ಡೈವರ್ಸ್ ಆಗೋದಂತೂ ಗ್ಯಾರಂಟಿ. ಏನ್ ಹೇಳ್ತಿದ್ಯಾ ನೀನು? ಅಯ್ಯೋ, ನಾನು ಹೇಳೋದೇನಿದೆ ಮೇಡಮ್ರೇ, ಎಲ್ಲ ನೀವೇ ನೋಡುವಂತ್ರಿ ಇರಿ. ಅವರು ಮದುವೆ ಆಗಿದ್ರು ಕೂಡ ನಾನೊಂದು ತೀರಾ ನೀನೊಂದು ತೀರಾ ಅನ್ಕೊಂಡು ದೂರನೇ ಇರ್ತಾರೆ. ಡೈವರ್ಸು ಗ್ಯಾರಂಟಿ. ಇರಿ ಮೇಡಮರೇ, ಒಂದೇ ಸೆಕೆಂಡ್. ಕಾಣಿಸ್ತಿದ್ರೆ ಮೇಡಮರೇ, ನಾನು ಒಂದ್ ನಿಮಿಷ ಇರಿ. ಶ್ರಾವಣಿ ಮೇಡಮರೇ, ಏನಾಯ್ತು ಕಾಂತಮ್ಮ ಅವ್ರೆ? ಮೇಡಮರೇ, ನಿಮಗೆ ಇಂಥ ಅನ್ಯಾಯ ಆಗ್ಬಾರ್ದಾಗಿತ್ತು. ನಿಮಗಷ್ಟೇ ಅಲ್ಲ, ಯಾವ ಹೆಣ್ಣಿಗೂ ಈ ತರ ಅನ್ಯಾಯ ಆಗ್ಬಾರ್ದು. ಅದಕ್ಕೆ ಆ ಅನ್ಯಾಯನ ತಿಳಿಸಿ ನಿಮ್ ಕಣ್ ತೆರೆಸಿ ಕಣ್ಣೋರ್ಸೋಗೋಣ ಅಂತ ಬಂದೆ. ಏನು ಕಣ್ಣೋರ್ಸದ? ಏನ್ ಹೇಳ್ತಿದ್ದೀರಾ ಕಾಂತಮ್ಮ ಅವ್ರೆ? ಮನೆ ಮಗ ದಾರಿ ತಪ್ಪಿದ್ದಾನೆ ಅಂಥದ್ರಲ್ಲಿ ಹೆಂಡತಿ ಕಣ್ಣಿಂದ ಕಣ್ಣೀರ್ ಬರಲ್ವಾ ಮೇಡಮ್ ಅವರೇ? ನಿಮ್ಮನ್ ಬಿಟ್ಟು ಇನ್ಯಾರ ಹಿಂದೆನೋ ಓಡಾಡ್ತಿದ್ದಾನೆ. ಕಾರ್ತಿಕೇಯ ದಾರಿ ತಪ್ಪಿದ್ದಾನೆ ಮೇಡಮ್ ಅವರೇ. ತಾಳಿ ಕಟ್ಟಿರೋದು ನಿಮಗೆ, ಆದ್ರೆ ಪ್ರೀತಿ ಕೊಡ್ಸಿರೋದು ಇನ್ಯಾರಿಗೋ. ಕಾಂತಮ್ಮ ಅವ್ರೆ, ನನ್ ಪ್ರೀತಿ ಸತ್ಯ ಹೋಗ್ತಿದ್ಯಾನೋ ಅಂತ ಅನ್ಕೊಂಡಿದ್ದಿದ್ ನನಗೆ ನೀವು ನನ್ ಪ್ರೀತಿನ ಶಾಶ್ವತವಾಗಿ ಉಳಿಸೋ ಅಮೃತ ಕೊಟ್ಟಿದ್ದೀರಾ. ನನ್ ಗೆದ್ಬಿಟ್ಟೆ ಕಾಂತಮ್ಮ, ನನ್ ಗೆದ್ಬಿಟ್ಟೆ. ನನ್ ಪ್ರೀತಿ ನನಗ್ ಸಿಕ್ಬಿಡ್ತು ಕಾಂತಮ್ಮ, ನನ್ ಪ್ರೀತಿ ನನಗ್ ಸಿಕ್ಬಿಡ್ತು. ನನ್ ಸುಬ್ಬು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ. ನನ್ ಸುಬ್ಬು ನನ್ ಮೇಲೆ ಇಟ್ಟಿರೋ ಪ್ರೀತಿ ಸುಳ್ಳಲ್ಲ. ನನ್ನ ಇಷ್ಟು ಹೊಗ್ಲಿ ಬರ್ತಿದ್ದಾನೆ. ಅವಳ ಹೃದಯದಲ್ಲಿ ನಾನೇ ಇದ್ದೀನಿ ಅನ್ನೋದು ಸುಳ್ಳಲ್ಲ. ಕಡೆಗೂ ನನ್ ಸುಬ್ಬು ನನ್ ಪ್ರೀತಿನ ಹೇಳ್ಕೊಂಡ್ಬಿಟ್ಟ. I love you, ಸುಬ್ಬು. I love you. ಇಷ್ಟು ಪ್ರೀತಿಸ್ತಿದ್ಯಾ ನನ್ನ? ಇನ್ಯಾವತ್ತೂ ನಾನು ನಿನ್ನ ಕಳ್ಕೊಳ್ಳಲ್ಲ. ಯಾವಾಗಲೂ ನಾನು ನಿನ್ ಜೊತೆನೇ ಇರ್ತೀನಿ ಕಣೋ. I love you. ಮೇಡಮರೇ, ನೀವು ಪತ್ರ ಸರಿಯಾಗಿ ಓದಿಲ್ಲ ಅಂತ ಅನ್ಸುತ್ತೆ. ನೋಡಿ, ಇನ್ನೊಂದ್ಸರಿ ನೋಡಿ ಕರೆಕ್ಟಾಗಿ. ಬೇರೆ ಹೆಸರಿದೆ. ಕಾಂತಮ್ಮವ್ರೆ, ಈ ಪತ್ರ ನನ್ ಸುಬ್ಬು ನನಗೋಸ್ಕರ ಬರ್ದಿರೋದು. ತಗೊಳ್ಳಿ, ನೀವು ಓದಿ. ನನ್ ಸುಬ್ಬು ನನ್ನ ಎಷ್ಟು ಪ್ರೀತಿಸಿದಾನೆ ಅಂತ ನೀವೇ ನೋಡಿ. ಅಯ್ಯೋ ಶಿವನೇ, ಇದ್ರಲ್ಲಿ ರಮಾ ಅಂತ ಬರ್ತಿದ್ನಲ್ಲ, ಎಲ್ಲೋಯ್ತು? ಮಾಯ ಆಗೋಯ್ತಾ? ಏನಪ್ಪ ಇದೆಲ್ಲ? ಯಪ್ಪ, ಈಗ ವಿಜಯಾಂಬಿಕಾ ನನ್ನೇ ಮಾಯ ಮಾಡ್ಬಿಡ್ತಾಳಷ್ಟೇ. ಅಂತೂ
ನಾನು ಬಯಸಿದ ಬದುಕು ನನಗೆ ಸಿಕ್ಬಿಡ್ತು. ಸುಬ್ಬು, ನಂದಿನಿ ಅಮ್ಮವ್ರ ವಿಷಯದ ಬಗ್ಗೆ ಏನು ಯೋಚನೆ ಮಾಡಿದೆ? ಅಮ್ಮವ್ರನ್ನ ಯಜಮಾನ್ರನ್ನ ಸೇರಿಸೋ ಪ್ರಯತ್ನ ಪಡ್ತಿದ್ಯಲ್ಲ, ಅದಕ್ಕೆ ಕೇಳಿದೆ ಕಣ. ಹೌದಪ್ಪ, ಇದು ನನ್ನ ಪಾಲ್ಗೆ ನಿಜವಾಗ್ಲೂ ಪುಣ್ಯದ ಕೆಲಸನೇ. ಇನ್ನೊಂದೇನು ಗೊತ್ತಾ, ನನ್ನ ಜೊತೆ ನಾನು ಸುರೇಂದ್ರ ಸರ್ನ ಸೇರಿಸ್ಕೊಂಡ್ಬಿಟ್ಟಿದ್ದೀನಿ. ಆದರೆ ಯಜಮಾನ್ರ ಮನಸ್ಸನ್ನ ಬದಲಾಯಿಸೋದು ತುಂಬ ಕಷ್ಟ ಅಪ್ಪ, ಅಷ್ಟು ಸುಲಭ ಅಲ್ಲ. ನೋಡೋಣ, ಎಲ್ಲದಕ್ಕೊಂದು ಸಮಯ ಬರುತ್ತೆ. ಹೌದು ಮಗನೆ, ಇಷ್ಟು ವರ್ಷ ದೂರ ಆಗಿರೋರವರು ಹತ್ರ ಆಗಬೇಕು ಅಂದರೆ ನಿನ್ನ ಪ್ರಯತ್ನ ಮಾತ್ರ ಅಲ್ಲ, ಆ ದೇವ್ರಿಚ್ಛೆನೂ ಇರಬೇಕು ಮಗನೆ. ಅದೆಷ್ಟೇ ಸಮಸ್ಯೆ ಬಂದ್ರೂ ನನ್ನ ಪ್ರಾಣ ಒತ್ತೆ ಇಟ್ಟು ನಂದಿನಿ ಅಮ್ಮವ್ರನ್ನ ಯಜಮಾನ್ರನ್ನ ಒಂದು ಮಾಡೇ ಮಾಡ್ತೀನಪ್ಪ. ಶ್ರಾವಣಿ ಮೇಡಮ್ಗೆ ಮತ್ತೆ ಅವ್ರ ತಾಯಿ ಸಿಗ್ಲೇಬೇಕು, ನಾನು ಹಾಗೆ ಮಾಡೇ ಮಾಡ್ತೀನಿ. ಇಷ್ಟು ವರ್ಷ ನಂದಿನಿ ಅಮ್ಮವ್ರು ಅನುಭವಿಸಿದ ಕಷ್ಟಕ್ಕೆ, ಅವಮಾನಕ್ಕೆ ಎಲ್ಲದಕ್ಕೂ ಉತ್ತರ ಸಿಗಬೇಕು. ಅದಕ್ಕೆ ನಾನು ಏನು ಬೇಕಂದ್ರೂ ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ. ಶಭಾಷ್ ಮಗನೆ, ಶಭಾಷ್. ನೀನಂತ ಅಳಿಯ ಸಿಕ್ಕಬೇಕು ಅಂದರೆ ಹೆಣ್ಣೆತ್ತೋರು ಪುಣ್ಯ ಮಾಡಿರ್ಬೇಕಂದ್ರ. ಹಾಗೆ ಯಜಮಾನ್ರು ಅಮ್ಮವ್ರಂತ ಅತ್ತ ಮಾವ ಸಿಗಬೇಕು ಅಂದರೆ ನೀನು ಪುಣ್ಯ ಮಾಡಿರ್ಬೇಕು ಮಗನೆ. ಸತ್ಯನ ತುಂಬ ದಿನ ಮುಚ್ಚಿಡೋಕ್ಕಾಗಲ್ಲ ಕಣೋ. ಎಂಥ ದೊಡ್ಡ ರಹಸ್ಯಗಳಾದರೂ ಒಂದಲ್ಲ ಒಂದು ದಿನ ಬಯಲಾಗಲೇಬೇಕು. ಅನ್ಯಾಯ ಅಟ್ಟಹಾಸ ತೋರಿಸ್ತಿದ್ರು ಕೊನೆಗೆ ನ್ಯಾಯಕ್ಕೆ ಜಯ ಸಿಗುತ್ತೆ ಕಣೋ. ಆಗಲೇ ನಾವು ಇಷ್ಟು ವರ್ಷ ಕಷ್ಟಪಟ್ಟಿರೋದಕ್ಕೆ ಬೆಲೆ. ಆ ಜವಾಬ್ದಾರಿನ ನಾನು ತಗೋತೀನಪ್ಪ. ಅವರಿಬ್ರು ಖಂಡಿತ ಒಂದು ಮಾಡೇ ಮಾಡ್ತೀನಿ. ಆಯ್ತು ಮಗನೆ, ಈಗ ನನಗೆ ಸಮಾಧಾನ ಆಯಿತು. ಅವರಿಬ್ಬರು ಆದಷ್ಟು ಬೇಗ ಒಂದಾಗ್ಲಿ ಅಂತ ಆ ದೇವ್ರನ್ನ ಕೇಳ್ಕೊತೀನಿ ಮಗನೆ.